ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲೇ ಅವನೇ ಕಣೋ. ಹೌದು ಕಣೋ. ಸರ್ ಎದ್ದೇಳಿ ಸರ್. ಜೋಪಾನ, ಹುಷಾರು. ಏನಾಗಿಲ್ಲ ಅಲ್ವಾ? ಏನೂ ಆಗಲಿಲ್ಲ. ಮುಂದೆ ನೋಡ್ಕೊಂಡು ಹುಷಾರಾಗಿ ಡ್ರೈವ್ ಮಾಡ್ಬೇಕಲ್ವಾ ಸರ್? ನಾವು ಮುಂದೆ ನೋಡ್ಕೊಂಡೆ ಗಾಡಿ ಓಡಿಸ್ತಾ ಇರೋದು, ನೀನೇ ಸ್ವಲ್ಪ ಹಿಂದೆ ನೋಡ್ಕೊಂಡು ಗಾಡಿ ಓಡಿಸು. ಹಿಂದೆ ನೋಡ್ಕೊಂಡು ಹೇಗೆ ಡ್ರೈವ್ ಮಾಡೋದು ಸರ್? ಏನು ಮಾತಾಡ್ತಾ ಇದ್ದೀರಾ ನೀವು? ಈ ರೋಡೇ ನಿಮ್ಮ ಅಪ್ಪಂದ, ಹೆಂಗಂದ್ರಂಗೆ ಡ್ರೈವ್ ಮಾಡ್ತಿದ್ಯಲ್ಲ. ಸಾರಿ ಸರ್, ತಪ್ಪು ನಮ್ಮವಂದೇ ಸರ್. ಸರಿಯಾಗಿ ಡ್ರೈವ್ ಮಾಡಲಿಲ್ಲ. ಈಗಷ್ಟೇ ಡ್ರೈವಿಂಗ್ ಕಲಿತಾ ಇದ್ದಾನೆ. ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್. ಥ್ಯಾಂಕ್ಸ್ ಸರ್. ಇಷ್ಟೊತ್ತಾದ್ರೂ ಅವ್ರು ಇನ್ನೂ ಬಂದಿಲ್ವಲ್ಲ? ಪಾಪ, ಇವರೆಲ್ಲಿ ವೇಟ್ ಮಾಡ್ತಾ ಕೂತಿದ್ದಾರೆ. ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಹಲೋ ಶ್ಯಾಮಾ. ಹಲೋ, ಎಲ್ಲಿದ್ದೀರಾ ರೀ? ಇನ್ನೂ ಬಂದಿಲ್ಲ? ಬ್ಯಾಂಕಲ್ಲಿ ಜನ ಜಾಸ್ತಿ ಇದ್ದಾರಾ? ಇನ್ನು ನೀವು ಕ್ಯಾಶ್ ವಿತ್ಡ್ರಾ ಮಾಡಿಲ್ವಾ ಏನು? ಡ್ರಾ ಮಾಡಿದೆ ಶ್ಯಾಮಾ, ಆದ್ರೆ ಏನು? ಏನಾಯ್ತು? ಯಾರೋ ಕಳ್ಳರು 5 ಲಕ್ಷ ಹೊಡ್ಕೊಂಡು ಓಡ್ ಹೋದ್ರು ಶ್ಯಾಮಾ. ಹೌದಾ? ನೀನೇನು ಗಾಬರಿ ಆಗ್ಬೇಡ ಶ್ಯಾಮಾ, ಅವ್ರು ಇಲ್ಲೇ ಅಕ್ಕಪಕ್ಕದಲ್ಲೆಲ್ಲೋ ಇರ್ತಾರೆ. ಅವ್ರನ್ನ ನಾನು ಹುಡುಕ್ತಾನೆ ಇದ್ದೀನಿ. ಅವ್ರನ್ನ ಹುಡುಕಿ ದುಡ್ಡು ತೊಗೊಂಡೇ ಬರ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ.
ಏನಿವ್ರು ಇನ್ನೂ ಬಂದಿಲ್ಲ? ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ನೋಡಿ, ತಗೊಳ್ಳಿ. ಇದೇನ್ ಮೇಡಮ್, ಪ್ರತಿ ಸಲ ಕೊಡೋದಕ್ಕಿಂತ ಸ್ವಲ್ಪ ಜಾಸ್ತಿ ದುಡ್ಡೇ ಕೊಟ್ಟಿದ್ದೀರಾ. ನಿಮ್ ಕೆಲ್ಸನ ಇಷ್ಟಪಟ್ಟು ಡಬಲ್ ಪೇಮೆಂಟ್ ಕೊಟ್ಟಿದ್ದೀನಿ. ಅಖಿಲ್ ಬ್ಯಾಂಕಿಂದ ಬರ್ತಿರೋ ವಿಷಯ ನಿಮಗ್ ಗೊತ್ತು. ಈ ಬ್ಯಾಗಲ್ಲಿ ಕ್ಯಾಶ್ ಇದೆ ಅನ್ನೋ ವಿಷಯ ಕೂಡ ನಿಮಗ್ ಗೊತ್ತು. ನೀವು ಮನ್ಸ್ ಮಾಡಿದ್ರೆ ಈ 5 ಲಕ್ಷ ತಗೊಂಡು ಓಡ್ ಹೋಗ್ಬೋದಿತ್ತು. ನೀವ್ ಹಾಗೆ ಓಡ್ ಹೋಗಿದ್ರು ನಾನು ಏನೂ ಮಾಡಕ್ಕಾಗ್ತಿರ್ಲಿಲ್ಲ. ಆದ್ರೂ ನೀವು ನಿಯತ್ತಾಗಿ 5 ಲಕ್ಷ ತಂದು ನನಗೆ ಕೊಟ್ರಿ. ಅದಕ್ಕೆ ನಿಮ್ಗೆ ಡಬಲ್ ಅಮೌಂಟ್ ಕೊಡ್ತಿದ್ದೀನಿ. ಮೇಡಮ್, ನಾವು ಹಾಗೆಲ್ಲ ಓಡೋಗೋವಂಥವ್ರಲ್ಲ ಮೇಡಮ್. ಈ 5 ಲಕ್ಷಕ್ಕೋಸ್ಕರ ಆಸೆ ಪಟ್ಟು ನಾವೇನಾದ್ರೂ ತಪ್ಪು ಮಾಡಿದ್ರೆ ಮತ್ತೆ ನಮ್ಗೆ ಯಾರು ಕೆಲಸ ಕೊಡಲ್ಲ ಮೇಡಮ್. ನಮ್ಮ ರೆಪ್ಯುಟೇಷನ್ ಹಾಳಾಗೋಗುತ್ತೆ ಮೇಡಮ್. ಮಾಡೋ ಕೆಲಸ ತಪ್ಪೇ ಆಗಿದ್ರು ನಿಯತ್ತಾಗಿ ನಡ್ಕೊಳ್ಳೋದು ನಮ್ಗೆ ಅಭ್ಯಾಸ ಆಗಿದೆ ಮೇಡಮ್. ಮತ್ತೆ ಏನಾದರೂ ಕೆಲಸ ಇದ್ರೆ ಹೇಳಿ ಕಳಿಸಿ ಮೇಡಮ್, ತಕ್ಷಣ ಬಂದು ಕೆಲಸನ ಮುಗಿಸ್ಕೊಡ್ತೀವಿ. ಸರಿ, ತಪ್ಪದೆ ಕರಿತೀನಿ. ಡಬಲ್ ಅಮೌಂಟ್ ಸಿಕ್ತಲ್ಲ, ಹೋಗಿ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ. ಹಾಗೆ ಆಗಲಿ ಮೇಡಮ್. 5 ಲಕ್ಷ ನನ್ನ ಕೈಯಲ್ಲಿರೋದ್ರಿಂದ ಆ್ಯಪ್ ಡೆವಲಪರ್ಸ್ಗೆ ದುಡ್ಡು ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ. ಅಲ್ಲಿ ಬುಕ್ಕಿಂಗೂ ಇಲ್ಲದೆ ದುಡ್ಡು ಇಲ್ಲದೆ ಆ್ಯಪ್ ಡೆವಲಪರ್ಸ್ಗೆ ದುಡ್ಡು ಕೊಡೋದಕ್ಕಾಗಿ ಅಖಿಲ್ ವಿಲ ಅಂತ ಒದ್ದಾಡ್ತಿರ್ತಾನೆ. $5 ಲಕ್ಷ ತಂದು ಕೊಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟು ಹೋಗಿದ್ದೆ. ಆದರೆ ಇವಾಗ ಕೊಡೋಕ್ಕಾಗದಿರೋ ಪರಿಸ್ಥಿತಿ. ಏನು ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಲಿ? ಅಪ್ಪಾ, ಎಲ್ಲಿ ಹೋದ್ರು ಇವರು? ಶ್ಯಾಮಾ, ಶ್ಯಾಮಾ, ಎಲ್ಲಿ ಶ್ಯಾಮ ಇವರು? ಅವ್ರು ಆಗ್ಲೇ ಹೋದ್ರು. ಹೊರಟು ಹೋದ್ರ? ದುಡ್ಡು ತಗೊಳ್ದಂಗೆ ಹೊರಟು ಹೋದ್ರ? ಅಂದ್ರೆ ಅದು ಬ್ಯಾಂಕ್ ಹತ್ರ ಕಳ್ತನ ಆಯ್ತು ಅಂತ ಹೇಳ್ದೆ. ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ದಕ್ಕೆ ಸರಿ ಅಂತ ಒಪ್ಕೊಂಡು ಹೊರಟು ಹೋದ್ರು. ಅವ್ರಿಗೆ ದುಡ್ಡು ತುಂಬ ಅರ್ಜೆಂಟ್ ಅಂದರು. ನಾನು ಆಫೀಸಿಗೆ ತಂದು ಕೊಡ್ತೀನಿ ಅಂದರೂ ಕೂಡ ಅವ್ರು ಒಪ್ಕೊಳ್ಳಿಲ್ಲ. ದುಡ್ಡು ಕೊಡದೆ ಇದ್ರೆ ಇಲ್ಲಿಂದ ಹೋಗಲ್ಲ ಅಂತಂದವರು ಹೇಗೆ ಹೋಗ್ಬಿಟ್ರು? ಅವ್ರು ಹೇಗೋ ಹೋದ್ರಲ್ಲ ರೀ. ಇನ್ನೂ ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಶ್ಯಾಮ, ನನಗೆ ಯಾಕೋ ನೀನು ಹೇಳಿದ್ದನ್ನ ನಂಬಕ್ಕಾಗ್ತಾ ಇಲ್ಲ. ಮಮ್ಮಿ, ಮಮ್ಮಿ. ಏನ್ ಕಂದ? ಮಮ್ಮಿ, ಅವರು ದುಡ್ಡು ತಗೊಳ್ದೆ ಹೋಗ್ಬಿಟ್ರು ಅಂತ ಶ್ಯಾಮ ಹೇಳ್ತಿದ್ದಾಳೆ. ನನಗೆ ಯಾಕೋ ಸುಳ್ಳು ಅನ್ನಿಸ್ತಾ ಇದೆ. ಏನಾಯ್ತು ಮಮ್ಮಿ? ಅದು ಹೇಗೆ ಹೋದ್ರು ಅವರು? ಹೇಳಿ ಮಮ್ಮಿ, ಏನಾಯ್ತು? ಏನ್ ಡ್ಯಾಡಿ ಇದು? ಶ್ಯಾಮ ನೋಡಿದ್ರೆ ಸುಳ್ಳು ಹೇಳ್ತಿದ್ದಾಳೆ. ನಿಜ ಹೇಳಿ ಅಂದ್ರೆ ಮಮ್ಮಿ ಸೈಲೆಂಟ್ ಆಗಿದ್ದಾರೆ. ನಿಜವಾಗ್ಲೂ ಏನಾಯ್ತು? ದಯವಿಟ್ಟು ನೀವಾದ್ರೂ ನಿಜ ಹೇಳಿ ಡ್ಯಾಡಿ, ಪ್ಲೀಸ್. ಹೇಳ್ತೀನಪ್ಪ, ನಿನಗೆ ವಿವರವಾಗಿ ಹೇಳ್ತೀನಿ. ಏನಮ್ಮ ನೀನ್ ಹೇಳ್ತಾ ಇರೋದು? ಅಖಿಲ್ ಡ್ರಾ ಮಾಡಿರೋ 5 ಲಕ್ಷನ ಕಳ್ಳರು ಕಿತ್ಕೊಂಡು ಹೋದ್ರ? ಹೌದತ್ತೆ.
ಈಗೇನ್ ಮಾಡೋದಮ್ಮ? 5 ಲಕ್ಷ ಕೊಡೋವರೆಗೂ ಇಲ್ಲಿಂದ ಹೋಗೋದಿಲ್ಲ ಅಂತ ಕೂತಿದ್ದಾರೆ. ಬ್ಯಾಂಕಿಂದ ತರ್ತಿದ್ದ ದುಡ್ಡನ್ನ ಕಳ್ಳರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗೇನ್ ಮಾಡೋದು? ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಹಣ ತರಿಸ್ತೀನಿ. ಹಲೋ ಚಂದ್ರ, ಹೇಳು ವರ್ಮ. ನನ್ಗೆ ಅರ್ಜೆಂಟಾಗಿ 5 ಲಕ್ಷ ಬೇಕು ಕಣೋ. 5 ಲಕ್ಷದ ವಿಷಯ ಆಮೇಲೆ. ನಿಮ್ಮ ಕಂಪ್ನಿ ಏನು ಅಷ್ಟೊಂದು ಜನಕ್ಕೆ ಮೋಸ ಮಾಡಿದಿರಿ? ಅದೆಲ್ಲ ಸುಳ್ಳು ಚಂದ್ರ. ಸುಳ್ಳು ಅಂದ್ರೆ ಟಿವಿಯಲ್ಲಿ ಯಾಕೆ ನ್ಯೂಸ್ ಬರ್ತಾ ಇದೆ? ಅದೆಲ್ಲ ಫೇಕ್ ನ್ಯೂಸ್. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನನ್ಗೆ ಅರ್ಜೆಂಟಾಗಿ 5 ಲಕ್ಷ ಬೇಕು. ಸಾರಿ ವರ್ಮ. ನಾನ್ ನನ್ನ ಫ್ರೆಂಡ್ ಹತ್ರ ಕೇಳಿ ನೋಡ್ತೀನಿ. ಟೆನ್ಷನ್ ಮಾಡ್ಕೋಬೇಡ. ಹಲೋ ಹಲೋ ಹಲೋ, ಯಾರಿಗೆ ಫೋನ್ ಮಾಡಿದ್ರು? ಟಿವಿ ನ್ಯೂಸ್ ಬಗ್ಗೆನೇ ಮಾತಾಡ್ತಿದ್ದಾರೆ. ನನ್ನ ಫ್ರೆಂಡ್ಸ್ ಕೂಡ ಅದರ ಬಗ್ಗೆನೇ ಕೇಳ್ತಿದಾರ್ರಿ. ಇನ್ಯಾರಿಗೂ ಫೋನ್ ಮಾಡಿ ದುಡ್ಡು ಕೇಳಬೇಡಿ. ಕೇಳದೆ ಇದ್ರೆ ಹೇಗೆ ವಸಂತ? ಅರ್ಜೆಂಟಾಗಿ ನಮ್ಗೆ 5 ಲಕ್ಷ ಬೇಕಲ್ಲ, ಎಲ್ಲಿಂದ ಬರುತ್ತೆ? ಇದೆ, ಅದಕ್ಕೂ ಒಂದು ಮಾರ್ಗ ಇದೆ. ನಾನು ನನ್ನ ಸೊಸೆ ಸೇರ್ಕೊಂಡು 5 ನಿಮಿಷದಲ್ಲಿ ಆ 5 ಲಕ್ಷನ ತಗೊಂಡು ಬಂದು ಅವ್ರು ಕೊಟ್ಟು ಕಳಿಸ್ಬಿಡ್ತೀವಿ.
ಅದ್ಕೆ ಅದ್ಕೆ ಹೇಳಮ್ಮ. ಏಯ್ ನೀವು ಹೊರಗೆ ಹೋಗಿ ಆಡ್ಕೊಳ್ಳಿ. ಸರಿ ಅಮ್ಮ. ಏನ್ ಶ್ಯಾಮ? ಏನಮ್ಮ ನೀನ್ ಹೇಳ್ತಿರೋದು? ಹೌದದ್ಕೆ ಈ ಮಂಗಳಸೂತ್ರನ ಅಡ ಇಟ್ಕೊಂಡು ನನಗೆ 5 ಲಕ್ಷ ಸಾಲ ಕೊಡಿ, ನಿಮಗ್ ಪುಣ್ಯ ಬರುತ್ತೆ. ಇಷ್ಟ ಅರ್ಜೆಂಟಾಗಿ 5 ಲಕ್ಷ ಯಾಕಮ್ಮ? ಅಂತ ಅಗತ್ಯ ಏನಿದೆ? ಆ್ಯಪ್ ಡೆವಲಪರ್ಸ್ಗೆ ಕೊಡಬೇಕಾಗಿದೆ. ನಿಮ್ ದುಡ್ಡನ್ನ ನಿಮ್ಗೆ ಬಡ್ಡಿ ಸಮೇತ ವಾಪಸ್ ಕೊಟ್ಟ ಮೇಲೆ ನಮ್ಮ ಮಂಗಳಸೂತ್ರನ ನಾವು ತಗೋತೀವಿ. ಇದನ್ ತಗೊಂಡು 5 ಲಕ್ಷ ಕೊಡಿ ಅದಕ್ಕೆ ಪ್ಲೀಸ್. ಸರಿನಮ್ಮ, ನೀನ್ ಇಷ್ಟು ಕೇಳ್ಕೊಂಡ್ಮೇಲೆ ಕೊಡದೆ ಹೇಗಿರೋದು? ನಿಮ್ ಕಷ್ಟ ನಮ್ ಕಷ್ಟ ಅಲ್ವಾ? ನಿಮ್ ನೋವು ನನ್ನ ನೋವೇ ಅಲ್ವಾ? ನಿಮ್ಮ ಅಗತ್ಯ ನನ್ನ ಅಗತ್ಯನೇ ಅಲ್ವೇನಮ್ಮ? ನಿಜವಾಗ್ಲೂ ಈ ಬಂಗಾರ ಎಲ್ಲ ಅಡ ಇಟ್ಕೊಳ್ದೆ ನಿಮಗೆ 5 ಲಕ್ಷ ಕೊಡಬೇಕು. ಆದರೆ ಏನೂ ಅಡ ಇಟ್ಕೊಳ್ದೆ ನಯಾ ಪೈಸಾನು ಕೊಡಲ್ಲ ಅಂತ ಆಣೆ ಮಾಡಿದ್ದೀನಿ. ಅದಕ್ಕೆ ಈ ಮಂಗಳಸೂತ್ರ ಎಲ್ಲ ತಗೋಬೇಕಾಗಿದೆ. ಇರಮ್ಮ, ದುಡ್ಡು ತರ್ತೀನಿ. ತಗೋಮ್ಮ 5 ಲಕ್ಷ ಅವ್ರಿಗೆ ಕೊಟ್ಟು ಕಳಿಸ್ಬಿಡು. ಥ್ಯಾಂಕ್ ಯು ಅದಕ್ಕೆ, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ಶ್ಯಾಮ, ಬಡ್ಡಿ ವಿಷಯ ನಿಂಗೆ ಗೊತ್ತಲ್ವಾ? ನನ್ನ ಹತ್ರ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಪರವಾಗಿಲ್ಲ ಅದಕ್ಕೆ, ಎಷ್ಟು ಬಡ್ಡಿನೋ ಅಷ್ಟು ಬಡ್ಡಿ ಕೊಡ್ತೀವಿ. ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ರಲ್ಲ ಅಷ್ಟು ಸಾಕು. ಅಮ್ಮ ಶ್ಯಾಮ, ಲೆಕ್ಕ ಲೆಕ್ಕ ಸಂಜೆ ಬರೆಯೋಣ ಬಿಡು. ಸರಿ ಅದಕ್ಕೆ. ಐಶ್ವರ್ಯ ಮೇಡಮ್ ಇಂದ ನಂಗೆ ಎಷ್ಟು ಉಪಯೋಗ ಆಗ್ತಾ ಇದೆ. ತಗೊಳ್ಳಿ ನಿಮ್ಮ 5 ಲಕ್ಷ. ಸಾರ್ ಎಲ್ಲಿ ಮೇಡಮ್? ಸರ್ ಬರಕ್ಕೆ ಸ್ವಲ್ಪ ಲೇಟ್ ಆಗತ್ತೆ, ದುಡ್ಡು ಕಳಿಸಿದ್ದಾರೆ, ನೀವು ತಗೊಂಡು ಹೋಗಿ. ಥ್ಯಾಂಕ್ ಯು. ಹೇಗೋ ಕಾಪಾಡ್ದೆ ಕೃಷ್ಣ. ಕ್ಷಮಿಸಿ ಅತ್ತೆ, ನಮ್ಮ ಮರ್ಯಾದೆ ಉಳ್ಸಕ್ಕೆ ನಿಮ್ ತಾಳಿನೂ ಸೇರಿಸಿ ಅಡ ಇಡ್ಬೇಕಾಯ್ತು. ಪರವಾಗಿಲ್ಲಮ್ಮ, ಬಂಗಾರಕ್ಕಿಂತ ಮರ್ಯಾದೆನೇ ಮುಖ್ಯ. ಯಾಕೆ ಮಮ್ಮಿ ಹಾಗೆ ಮಾಡಿದ್ರಿ? ನಡೆದಿದ್ದನ್ನು ಹೇಳಿ ಅವ್ರ ಹತ್ರ 4 ದಿನ ಟೈಮ್ ತಗೋಬೋದಿತ್ತು ತಾನೆ. ಕೇಳಿದ್ರು ಅವರು ಒಪ್ಕೊಳ್ಳೋ ಹಾಗಿಲ್ವಲ್ಲಪ್ಪ. ಒಂದ್ ವೇಳೆ ಒಪ್ಕೊಂಡ್ರು 5 ಲಕ್ಷ ಎಲ್ಲಿಂದ ತಂದ್ಕೊಡೋದು? ಟಿವಿಲಿ ನ್ಯೂಸ್ ಬಂದಾಗಿಂದ ನಮ್ಮ ಮೇಲೆ ಎಲ್ರಿಗೂ ನಂಬಿಕೆ ಹೊರಟೋಗಿದೆ. ಹೀಗೆ ಸಾಲ ಕೊಟ್ಟೋರು ಮನೆ ಮುಂದೆ ಬಂದು ಕೂತ್ಕೊಂಡ್ರೆ ಇರೋ ಮಾನ ಮರ್ಯಾದೆ ಕೂಡ ಹೊರಟೋಗತ್ತೆ. ಅದಕ್ಕೆ ತಾಳಿ ಸರಾನ ಅಡ ಇಡ್ಬೇಕಾಯ್ತು. ಕತ್ತಲ್ಲಿ ಬಂಗಾರ ಇಲ್ದೇ ಇದ್ರು ನಮ್ಗೆ ಬೇಜಾರಿಲ್ಲ ರೀ. ಆದ್ರೆ ಹೀಗೆ ಸಾಲ್ಗಾರು ಕತ್ತಿನ ಮೇಲೆ ಕೂತ್ರೇನೆ ನಮ್ಗೆ ಬೇಜಾರಾಗೋದು. ಅವ್ರಿಗೆ ದುಡ್ಡು ಕೊಟ್ಟು ಕಳ್ಸೋದಿಕ್ಕೆ ಇದಕ್ಕಿಂತ ಬೇರೆ ದಾರಿ ಕಾಣಿಸ್ಲಿಲ್ಲ. ಅದಕ್ಕೆ ಅತ್ತೆ ನನಗೆ ಹೀಗ್ ಮಾಡೋಣ ಅಂದಾಗ ನಾನು ಸರಿ ಅಂದೆ. ವನಜಾಕ್ಷಿ ಅತ್ಗೆ ಹತ್ರ ತಾಳಿನ ಅಡ ಇಟ್ಟು 5 ಲಕ್ಷ ತಗೊಂಡು ಆ ದುಡ್ಡನ್ನ ಅವ್ರಿಗೆ ಕೊಟ್ಟು ಕಳ್ಸಿದೀವಿ. ಕೃಷ್ಣನ್ ದಯೆಯಿಂದ ನಮ್ ಬಿಸ್ನೆಸ್ ಮತ್ತೆ ಪಿಕಪ್ ಆಗತ್ತೆ ಅಂತ ನನಗ್ ನಂಬಿಕೆ ಇದೆ.